ಹಾಗೆ ನಿಮ್ಮ ಎರಡು ಹಸ್ತಗಳನ್ನು ಅಹಂ ಮತ್ತು ಅಜ್ಞಾನ ರಹಿತ ನಿಮ್ಮ ಎರಡೂ ಕೈಗಳನ್ನು ತೊಡೆಯ ಪಕ್ಕದಲ್ಲಿರಿಸಿ, ಎರಡೂ ಕಾಲುಗಳು ಜೊತೆಯಲ್ಲಿರಲಿ. ಗಲ್ಲವನ್ನು ನೆಲದ ಮೇಲಿರಿಸಿ, ಎರಡೂ ಕಾಲನ್ನು ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕಾಲನ್ನು ಮೇಲಕ್ಕೆತ್ತಿ ಮಡಚದೆ. ನಾವು 5, 6 ಸ್ಲೋಲಿ ರಿಲ್ಯಾಕ್ಸ್. ಧ್ಯಾನ ಮಾಡಿ ಶಿಥಿಲ ದಂಡಾಸನದಲ್ಲಿ ವಿಶ್ರಮಿಸಿ. ಇದಿಷ್ಟು ಕುಳಿತು ಮಾಡುವಂಥ ಆಸನಗಳು. ಈಗ ಮಲಗಿ ಮಾಡುವಂಥ ಆಸನಗಳನ್ನು ಮಾಡೋಣ. ಮೊದಲನೆಯದಾಗಿ ಉದರದ ಮೇಲೆ ಮಲಗಿ ಮಾಡುವಂಥ ಆಸನಗಳು. ಕೈಗಳನ್ನ ಎರಡೂ ತೊಡೆ ಕಣ್ಣು. 10 ದಿವಸದಲ್ಲಿ ಯೋಗದ ಪರಿಚಯ ಮತ್ತು ಯೋಗ ಅಭ್ಯಾಸದ ಬಗ್ಗೆ ಜನರಿಗೆ ಅದರ ತಿಳುವಳಿಕೆ ಮತ್ತು ಅದರಲ್ಲಿ ತರಬೇತಿಯನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಿರ್ಬೋದು, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇರ್ಬೋದು, ಅಂಗನವಾಡಿ ಕಾರ್ಯಕರ್ತೆ ಇರ್ಬೋದು, ಸ್ವಸಹಾಯ ಗುಂಪುಗಳ ಮಹಿಳಾ ಸ್ವಸಹಾಯ ಗುಂಪುಗಳು ಇರ್ಬೋದು, ಮತ್ತು ಈ ರೀತಿಯಾಗಿ ವಿದ್ಯಾರ್ಥಿ ನಿಲಯಗಳು, ವಸತಿ ಶಾಲೆಗಳು ಎಲ್ಲವನ್ನು ಕೂಡ ಸೇರಿಸಿ ಈ ಯೋಗೋತ್ಸವ ಕಾರ್ಯಕ್ರಮವನ್ನು ನಾವು ಬಹಳ ಯಶಸ್ವಿಯಾಗಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ಇವತ್ತು ನಮ್ಮ ಸರ್ಕಾರ, ನಮ್ಮ ಇಲಾಖೆ ಇವತ್ತು ಮಾಡಿದೆ. ಅದರಿಂದ ಇದು ಬಹಳ ನನಗೆ ಸಂತೋಷ ಆಗ್ತದೆ. ಇವತ್ತು ನಮ್ಮ ರಾಜ್ಯಪಾಲರು ಹೋದ ವರ್ಷನೂ ಕೂಡ ಬಂದು ಈ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದರು. ಅವರ ಒಂದು ಕಳಕಳಿ ಕಾಳಜಿ ನಿಜವಾಗ್ಲೂ ನಮಗೆ ಬಹಳಷ್ಟು ಹುಮ್ಮಸ್ಸನ್ನು ನೀಡ್ತಾ ಇದೆ. ಮತ್ತು ಇವತ್ತೆಲ್ಲ ಗಣ್ಯರೆಲ್ಲ ಬಂದಿದ್ದಾರೆ. ಯೋಗದ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ನಮಗೆಲ್ಲ ಗೊತ್ತಿದೆ, ನಮಗೂ ಕೂಡ ಗೊತ್ತಿದೆ, ನಿಮಗೂ ಕೂಡ ಗೊತ್ತಿದೆ. ಆದರೆ ಅಗತ್ಯ ಇರ್ತಕ್ಕಂಥದ್ದು ಒಂದೇ ಒಂದು, ಅದೇನಂತ ಹೇಳಿದ್ರೆ ಮಾಡುವಂಥ ಒಂದು ಇಚ್ಛಾಶಕ್ತಿ ಇಟ್ಕೋಬೇಕು. ಯಾಕೆಂದರೆ ಆ ಯೋಗದಿಂದ ಬರುವಂಥ ನಮಗೆ ಅನುಕೂಲ, ಅದ್ರ ಬಗ್ಗೆ ಮಾನಸಿಕವಾಗಿ, ದೈಹಿಕವಾಗಿ, ಒಂದು ರೀತಿ ಆಧ್ಯಾತ್ಮಿಕವಾಗಿ ಕೂಡ ನಮ್ಗೆ ಶಕ್ತಿ ಬರ್ತದೆ. ನಾವೆಲ್ಲ ಕೆಲಸ ಕಾರ್ಯಗಳಲ್ಲಿ ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಒಂದು ಯಶಸ್ವಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ, ಅದು ಏನೇ ಒಂದು ಕಾರ್ಯ ಮಾಡಕ್ಕೆ ಹೋದರೆ ಯೋಗ ಮಾಡ್ತಕ್ಕಂಥ ಅದು ಯೋಗದ ಅಭ್ಯಾಸ, ಅದರ ಬಗ್ಗೆ ಹೆಚ್ಚಿನ ನಮಗೆ ಒಂದು ಅದರ ಒಂದು ನಾಲೆಡ್ಜ್ ನಮಗಿದ್ರೆ ಅಥವಾ ಪ್ರಾಕ್ಟೀಸ್ ನಮ್ಮಲ್ಲಿದ್ದರೆ ಅವಾಗ ಎಲ್ಲವನ್ನೂ ಮಾಡೋದಕ್ಕೆ ನಮ್ಗೆ ಅನುಕೂಲ. ಯಾಕಂದರೆ ಮನಸ್ಸಿನ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗ್ತದೆ. ದೈಹಿಕವಾಗಿ ನಮ್ಮ ಚಲನವಲನ ಒಂದು ರೀತಿ ಭಾಳ ಉತ್ಸಾಹದಿಂದ ನಾವು ಕೆಲಸ ಕಾರ್ಯಗಳು ಮಾಡ್ಬೋದು. ಮತ್ತು ಮೆಂಟಲ್ ಸ್ಟ್ರೆಸ್ ಸ್ಟ್ರೇನ್ ಏನಿರ್ತದೆ, ಆ ಒತ್ತಡ ಖಿನ್ನತೆ ಏನಿರ್ತದೆ, ಅದರಿಂದ ಹೊರಗೆ ಬರೋದಕ್ಕೆ ಕೂಡ ಯೋಗ. ಇದು ಇದ್ರ ಬಗ್ಗೆ ಯಾರು ಕೂಡ ಇಡೀ ವಿಶ್ವವೇ ಒಪ್ಕೊಂಡಿರ್ತಕ್ಕಂಥದ್ದು. ಇಡೀ ವಿಶ್ವದಲ್ಲಿ ಎಲ್ಲಾದರೂ ಹೋಗಿ ನೀವು ಅಲ್ಲಿ ಯೋಗ ಮಾಡ್ತಕ್ಕಂಥ ಜನ ಇದ್ದಾರೆ, ಯೋಗ ಪಾರ್ಲರ್ಗಳಿದೆ, ಯೋಗ ಸೆಂಟರ್ಗಳಿದೆ. ಅದರಿಂದ ಯೋಗದ ಬಗ್ಗೆ ನಮ್ಗೇನು ಕೂಡ ಇದ್ರ ಬಗ್ಗೆ ಪ್ರಚಾರ ಕೊಡಬೇಕು ಅಥವಾ ಇದಕ್ಕೆ ನಾವು ಏನೋ ಹೇಳಬೇಕು ಅಂತ ಏನಲ್ಲ. ಅದು ಇವತ್ತು ಇರುವಂಥದ್ದು ಏನಂತ ಹೇಳಿದ್ರೆ, ನಮ್ಮ ಜನ ನಾವು ಇದನ್ನು ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾವು ಇದರ ಅಭ್ಯಾಸವನ್ನು ಮಾಡಬೇಕು. ಮಾಡೋ ಮುಖಾಂತರ ಅದರ ಒಂದು ಪ್ರಯೋಜನ ನಾವು ಪಡ್ಕೋಬೇಕು. ಭಾಳ ಸರಳ, ಏನು ಖರ್ಚು ವೆಚ್ಚಿಲ್ಲ, ಇದಕ್ಕೇನು ದುಡ್ಡು ಬೇಕಾಗಿಲ್ಲ, ಇದಕ್ಕೇನು ದೊಡ್ಡ ಏನು ವ್ಯವಸ್ಥೆಗಳು ಬೇಕಾಗಿಲ್ಲ. ಮನೇಲಿ ಕೂತ್ಕೊಂಡು ಅರ್ಧ ಗಂಟೆ ನಾವು ಒಂದು ಸಮಯ ನಿಗದಿ ಮಾಡಿಕೊಂಡ್ರೆ ಸಾಕು. ಸೊ ಅದರಿಂದ ಭಾಳ ಸರಳವಾದಂಥ ಮತ್ತು ಅತ್ಯಂತ ಹೆಚ್ಚಿನ ಪ್ರಯೋಜನ ಸಿಗ್ತಕ್ಕಂಥದ್ದು ನಮ್ಮ ಯೋಗ ಅಭ್ಯಾಸ ಸಿಗ್ತದೆ. ಅದಕ್ಕೋಸ್ಕರ ನಾವು ನಮ್ಮ ಸರ್ಕಾರ ಕೂಡ, ನಮ್ಮ ಮುಖ್ಯಮಂತ್ರಿಗಳು ಅವರು ಕೂಡ ಯೋಗಾಭ್ಯಾಸ ಮಾಡ್ತಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಎಕ್ಸಸೈಸ್ ಮಾಡ್ತಾರೆ. ಸ್ವಲ್ಪ ಯೋಗದ ಬಗ್ಗೆ ಅವ್ರಿಗಿನ್ನೂ ಹೆಚ್ಚಿನ ಒಂದು ಟ್ರೈನಿಂಗನ್ನು ಕೊಡುವಂಥ ಅವಶ್ಯಕತೆ ಇದೆ ಅಂತ ಕಾಣ್ತಾ ಇದೆ. ಯಾಕಂದರೆ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಇನ್ನೂ ಸ್ವಲ್ಪ ಮೈ ಬಗ್ಸೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅವರಿಗೆ ಸ್ವಲ್ಪ ನಮ್ಮ ಕಡೆಯಿಂದ ಶಿಕ್ಷಕರನ್ನು ಕಳ್ಸ್ಕೊಡ್ತೀವಿ. ಇನ್ನು ಅವ್ರಿಗೆ ಆಗಲೇ ಇರುವಂಥ ಎನರ್ಜಿ ಯೋಗ ಸೇರಿಸ್ಬಿಟ್ರೆ ಈಗ ಎಷ್ಟು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ನಮಗೆ. ಆದರೆ ಅವರು ಮತ್ತು ನಮ್ಮ ಹೊರಟಿ ಸಾಹೇಬರೆಲ್ಲರೂ, ನಾವೆಲ್ಲ ರಾಜಕಾರಣಿಗಳು ಕೂಡ ಇದು ಭಾಳ ಅಗತ್ಯ ಇದೆ. ಅದಕ್ಕೆ ನಾವು ಮಾಡೋಣ. ನಾವೆಲ್ಲರೂ ಇವತ್ತೇನು ನಮ್ಮ ಘೋಷವಾಕ್ಯ ಇದೆ, ಸ್ವಂತ ಮತ್ತು ಸಮಾಜಕ್ಕಾಗಿ ಯೋಗ, ನಾವು ಕೂಡ ಮಾಡಬೇಕು, ಸಮಾಜದಲ್ಲಿ ಇದರ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಖಂಡಿತವಾಗಿಯೂ ನಮ್ಮ ಶಾಲೆಗಳಲ್ಲಿ, ನಮ್ಮ ಆರೋಗ್ಯ ಇಲಾಖೆಯ ವತಿಯಿಂದ ನಮ್ಮ ಬೇರೆ ಬೇರೆ ಆಸ್ಪತ್ರೆಗಳಲ್ಲೂ ಕೂಡ ಯೋಗ ಮಾಡೋದಕ್ಕೆ ನಾವು ಇವತ್ತು ದಿವಸ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಯೋಗ ಟೀಚರ್ಸನ್ನು ಕೂಡ ನಾವು ಅಪಾಯಿಂಟ್ ಮಾಡಿದ್ದೇವೆ. ಯೋಗ ಅಭ್ಯಾಸ ಮಾಡೋದಕ್ಕೆ ಕೊಠಡಿಗಳು ಕೊಡ್ತಾ ಇದ್ದೀವಿ.